ಆಗ್ತಿಲ್ವಲ್ಲ, ಏನು ಮಾಡೋದು? ಎಲ್ಲೋಗಿರ್ಬೋದು? ಈ ಕಡೆಯಿಂದ ಏನಾದ್ರು ದಾರಿ ಇರ್ಬೋದಾ? ಅಣ್ಣ, ಊಟ ತಂದಿದ್ದೀನಿ. ಹಾ ಸರಿಯಮ್ಮ, ಅಲ್ಲೇ ಇಡಿ. ಅಕ್ಕ, ಮಾತ್ಗೂ ಯಾಕೆ ನನ್ ಗಂಡ ಅಂತ ಹೇಳ್ತೀರಾ? ಯಾಕೆ ಅವ್ರು ನಿಮ್ಗೆ ಮೈದ್ನ ಅಲ್ವಾ? ನೀವು ಅವ್ರ ಮೇಲೆ ಪ್ರೀತಿ ವಾತ್ಸಲ್ಯ ತೋರ್ಸೇ ಇಲ್ವಾ? ಅವಾಗೆಲ್ಲ ಏನೋ ಮಾತೆತ್ತಿದ್ರೆ ನನ್ ಮೈದ್ನ ಅಂತ ಹೇಳ್ತಾ ಇದ್ರಿ. ಈಗ ಎಲ್ಲಿ ಹೋಯ್ತಪ್ಪ ಆ ಪ್ರೀತಿ ವಾತ್ಸಲ್ಯ? ಹೌದಮ್ಮ, ನಾವೇನೋ ಹಾಗೆ ಅನ್ಕೊಂಡಿದ್ವಿ. ನಮ್ಗಿದ್ದಂಗೆ ಅವನ್ಗೂ ಮನ್ಸಿರ್ಬೇಕಲ್ವಾ? ಅರ್ಚನಾ ಅವ್ನ್ ಮೊದ್ಲಂಗೆಲ್ಲ ತುಂಬಾನೇ ಬದಲಾಗಿದ್ದಾನೆ. ಅಕ್ಕ, ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ಇನ್ಫ್ಯಾಕ್ಟ್ ಈ ವಿಷಯದಲ್ಲಿ ಕ್ಷಮೆ ಕೇಳ್ಬೇಕಾಗಿರೋದು ನಾನು. ನೀನಾ? ನೀನ್ ಯಾಕೆ ಕ್ಷಮೆ ಕೇಳ್ಬೇಕು? ಯಾಕೆ? ಹೌದು, ನಾನೇ ಕೇಳ್ಬೇಕು. ಅದೇ ಯಾಕೆ? ಹೌದಕ್ಕ, ಈಗ ಸಿದ್ಧಾರ್ಥ್ ಬಾವ ಹೇಳಿದಕ್ಕೆ ತಾನೇ ನಾವು ಬೇಡ ಅಂದಿದ್ದು. ನಮ್ಮಣ್ಣ ಹೇಳ್ತಿರೋದಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ವಿ. ಇದೆರಡು ಹೇಳ್ಸಿರೋದು ನಾನೇ. ಆದ್ರೆ ಆ ರೀತಿ ಎಲ್ಲ ಹೋಗಲ್ಲ. ಈ ತರ ಹೇಳಿ ಅಂತ ಸುಶಾಂತ್ ಅವ್ರ ಹತ್ರ ಹೇಳಿದ್ದೆ ನಾನು. ಆಹಾ, ಪರವಾಗಿಲ್ಲ ಬಿಡಮ್ಮ. ಮದ್ವೆ ಆಗಿ ಇನ್ನು 1 ವಾರನೂ ಕಳ್ದಿಲ್ಲ, ಆಗ್ಲೇ ಗಂಡನ್ ವಹಿಸ್ಕೊಂಡ್ ಮಾತಾಡಕ್ ಶುರು ಮಾಡಿದ್ಯಾ? ನಾನ್ ನಂಬಿಟ್ಟೆ ಬಿಡಮ್ಮ, ನಂಬಿಟ್ಟೆ. ಹೌದಕ್ಕ, ಇದ್ ನಿಜಾನೇ. ಭಾವ ಹನಿಮೂನಿಗೆ ಅರೇಂಜ್ ಮಾಡಿದಾಗ ನಾನೇ ಸುಶಾಂತ್ ಹತ್ರ ಹೋಗೋದ್ ಬೇಡ ಅಂತ ಹೇಳಿದ್ದು. ಅದಕ್ಕೆ ಅವ್ರು ಬಂದು ಬೇರೆ ರೀಸನ್ ಹೇಳಿ ನಿಮ್ಮನ್ನ ಸಂಭಾಳಿಸಿದ್ದು.